ಇದೀಗ ಪೊಲೀಸ್ ವಾಹನದಲ್ಲಿ ಎ1 ಪವಿತ್ರ ಗೌಡ ಹೊರಡ್ತಾ ಇದ್ದಾರೆ. ಬಿಳಿ ಬಣ್ಣದ ವಾಹನದಲ್ಲಿ ಕೂತಿದ್ದಾರೆ ಪವಿತ್ರ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಿದ್ದಾರೆ. ಜೈಲುವಾಸದಿಂದ ಆಫ್ ಕೋರ್ಸ್ ಪವಿತ್ರ ಮುಖ ಕಳೆಗುಂದಿದೆ. ಯಾವಾಗಲೂ ನಗ್ನಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಒಂದೊಮ್ಮೆ ಜಾಮೀನು ಸಿಕ್ಕಿ ಹೊರಗಡೆ ಬಂದಾಗಲೂ ಕೂಡ ನಗ್ನಗ್ತಾನೆ ಇದ್ರು. ಬಹುಶಃ ಮತ್ತೆ ಜೈಲು ಪಾಲಾಗ್ತೀನಿ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಅವ್ರಿಗೆ ಇರ್ಲಿಕ್ಕಿಲ್ಲ. ಇದೀಗ ಸುದೀರ್ಘವಾದಂಥ ಜೈಲುವಾಸ. ಇವತ್ತು ನೋಡಿದ್ರೆ ದೋಷಾರೋಪ ನಿಗದಿಯಾಗುತ್ತೆ. ತನ್ನ ಮೇಲೆ ಅದು ಯಾವ ಆರೋಪಗಳು ಬರುತ್ತೋ, ಏನು ಉತ್ತರ ಕೊಡೋದು, ಇವೆಲ್ಲ ಟೆನ್ಷನ್ಗಳು ಇದ್ದೇ ಇರುತ್ತೆ. ಕಳೆಗುಂದಿ ಹೋಗಿದ್ದಾರೆ. ಇದೀಗ ಜೈಲ್ನತ್ತ ಹೊರಡ್ತಾ ಇದ್ದಾರೆ. ವಾಹನದಲ್ಲಿ ಇದ್ದಂಥ ಸಂದರ್ಭದ ದೃಶ್ಯ ಇದು. ಇನ್ನೇನು ಕೆಲ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೋರ್ಟ್ನ ಆವರಣವನ್ನ ತಲುಪ್ತಾರೆ. 81 ದಿನ ಆಗಿದೆ ನೋಡಿ. ಇದು ಒಂದ್ಸಲ ಜಾಮೀನು ಸಿಕ್ಕಿ ಮತ್ತೆ ವಾಪಸ್ ಜೈಲಿಗೆ ಹೋದ್ಮೇಲೆ 81 ದಿನ ಆಗಿದೆ. ಇದೀಗ ಅಲ್ಲಿಂದ ಇವತ್ತು ದೋಷಾರೋಪ ನಿಗದಿಯಾಗಿರೋದ್ರಿಂದ ಕೋರ್ಟ್ಗೆ ಹಾಜರಾಗಲೇಬೇಕಿದೆ. ಜೈಲಿನಲ್ಲಿರುವಂಥ 6 ಆರೋಪಿಗಳ ಪೈಕಿ ಪವಿತ್ರ ಗೌಡ ಕೂಡ ಹೌದು. ಎ1 ಅವರು ಇದೀಗ ಕೋರ್ಟ್ನತ್ತ ಹೊರಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಇದೆ. ಮುಖದಲ್ಲಿ ಟೆನ್ಷನ್ ಎದ್ದು ಕಾಣಿಸ್ತಾ ಇದೆ. പക്ഷേ ಇಷ್ಟು ಡಲ್ ಆಗಿರುವಂಥ ಪವಿತ್ರ ಗೌಡ ವಿಜುವಲ್ಸ್ಗಳನ್ನು ನಾವು ನೋಡೇ ಇರಲಿಲ್ಲ. ಜಾಮೀನು ಪಡೆದು ಹೊರಗಡೆ ಬಂದಾಗಲೂ ಕೂಡ, ಮೊದಲ ಬಾರಿ ಜೈಲಿಗೆ ಹೋಗ್ತಾ ಇದ್ದಂಥ ಸಂದರ್ಭ ಅಥವಾ ಸ್ಥಳ ಮಹಾಜರಾಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಲಿಪ್ಸ್ಟಿಕ್ ಹಾಕೊಂಡು ಮೇಕಪ್ ಮಾಡಿಕೊಂಡು ಒಂದು ಧೈರ್ಯದಲ್ಲಿ ಇರ್ತಾ ಇದ್ರು. ಬಹುಶಃ ಈ ಕೇಸ್ನಿಂದ ತಾನು ಹೊರಗಡೆ ಬರ್ತೀನಿ ಅನ್ನುವಂಥ ವಿಶ್ವಾಸ ಇತ್ತು ಅನ್ಸುತ್ತೆ. ಬಟ್ ಇವತ್ತಿನ ಪವಿತ್ರ ಗೌಡ ವಿಜುವಲ್ಸ್ಗಳನ್ನು ಗಮನಿಸ್ತಿದ್ದಾಗ ನೀವು ದೃಶ್ಯವನ್ನು ನೋಡಿದ್ರೆ ಆ ಧೈರ್ಯ ಅವ್ರ ಮುಖದಲ್ಲಿ ಇಲ್ವೇ ಇಲ್ಲ. ಕಳೆಗುಂದಿ ಹೋಗಿದೆ. ಪೊಲೀಸ್ ಭದ್ರತೆಯ ಜೊತೆಗೆ ಕೋರ್ಟ್ನ ಆವರಣದತ್ತ ಬರ್ತಾ ಇದ್ದಾರೆ. 81 ದಿನ ಅದಾದ ನಂತರ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಜೈಲಿನಲ್ಲಿರುವಾಗಲೂ ಕೂಡ ಕೆಲವೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಇತ್ತು. ಸಹ ಕೈದಿಗಳ ಜೊತೆಗೆ ಮಾತನಾಡಲ್ಲ, ಒಂಟಿಯಾಗಿ ಕೂರ್ತಾ ಇದ್ರು. ಹಬ್ಬ ಹರಿದಿನಗಳು ಬಂದಾಗ ಕಣ್ಣೀರು ಹಾಕ್ತಾ ಇದ್ರು. ತನ್ನ ಮಗಳೊಂದಿಗೆ ಆಚರಣೆ ಮಾಡೋದಕ್ಕಾಗ್ತಾ ಇಲ್ಲ. ಮಗಳು ನೆನಪಾದಾಗ ಕಣ್ಣೀರು ಹಾಕಿನೇ ದಿನವನ್ನ ಕಳೆದಿದ್ದಾರೆ. ಬಟ್ ಇವತ್ತು ಅವ್ರ ಮೇಲೆ ಅದೇನೋ ದೋಷಾರೋಪ ನಿಗದಿಯಾಗುತ್ತೆ. ಜಡ್ಜ್ ಓದಿ ಹೇಳಿದಾಗಲೇ ಗೊತ್ತಾಗುತ್ತೆ ಪವಿತ್ರ ಗೌಡ ಮೇಲೆ ಇಂತಿಂಥ ಆರೋಪಗಳಿದೆ ಅನ್ನೋದು. ಸೊ ಅದಕ್ಕೆ ಅವರೇನು ಉತ್ತರ ಕೊಡ್ತಾರೆ. ಇದುವರೆಗೂ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸಿದಂಥ ಸಂದರ್ಭ ಪವಿತ್ರ ಗೌಡ ಚಪ್ಲಿಲ್ ಹೊಡೆದಿದ್ದು ಮಾತ್ರ, ಅದರಿಂದಾಗಿ ರೇಣುಕಾ ಸ್ವಾಮಿ ಸಾವಾಗಿಲ್ಲ ಅನ್ನುವಂಥ ವಾದ ಮುಂದಿಟ್ಟಿದ್ರು. ಚಪ್ಲಿಯಲ್ಲಿ ಹೊಡೆದು ಅವ್ರು ಆದ ನಂತರ ಆ ಸ್ಥಳದಲ್ಲೇ ಇರಲಿಲ್ಲ, ಅವ್ರು ಹೋಗಿದ್ರು ಅಂತ. ಬಟ್ ಕೋರ್ಟ್ ಇದೆಲ್ಲವನ್ನು ಕೂಡ ಹೇಗೆ ನೋಡುತ್ತೆ? ಪವಿತ್ರ ಗೌಡ ಅವ್ರ ಮೇಲೆ ಇನ್ನು ಯಾವ್ಯಾವ ಆರೋಪಗಳಿದೆ ಇವೆಲ್ಲವೂ ಕೂಡ ಇವತ್ತು ಗೊತ್ತಾಗಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ಆರೋಪಿಗಳು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ 6 ಆರೋಪಿಗಳು ಕೋರ್ಟ್ನತ್ತ ಬರ್ತಾರೆ. ಹಾಗೆ ಉಳಿದಂಥ ಆರೋಪಿಗಳು ಬರೋವರೆಗೂ ಕಾಯಬೇಕಾಗತ್ತೆ. ಒಟ್ಟು 17 ಆರೋಪಿಗಳು ಬಂದ ನಂತರನೇ ದೋಷಾರೋಪ ನಿಗದಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದೀಗ ಪೊಲೀಸ್ ವಾನ್ನಲ್ಲಿ ಕೂತಿರುವಂಥ ಪವಿತ್ರ ಗೌಡ ದೃಶ್ಯ. ಅವರು ಸೇರಿದಂತೆ ಇನ್ನು 5 ಜನ ಆರೋಪಿಗಳಿದ್ದಾರೆ. ಒಟ್ಟಿಗೆ 6 ಜನ ಪರಪ್ಪನ ಅಗ್ರಹಾರದಿಂದ ಬರ್ತಾ ಇರೋರು. ಒಟ್ಟು 2 ವಾಹನಗಳಲ್ಲಿ ಅವರನ್ನ ಕರೆತರಲಾಗ್ತಾ ಇದೆ. ಕೋರ್ಟ್ನತ್ತ ಬರ್ತಾ ಇರುವಂತಹ ಸಂದರ್ಭದ ದೃಶ್ಯ. ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಅವಾಗಲೇ ಹೇಳ್ತಾ ಇದ್ರಿ ನೀವು ಈ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಇವತ್ತು ಇಡೀ ದಿನ ಅಂತ ಹೇಳಿದ್ರೆ, ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಎಷ್ಟೊತ್ತಿಗೆ ಪ್ರಾರಂಭ ಆಗ್ಬೋದು? ಏನೇನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಇದರ ನ್ಯಾಯಾಲಯ ನಿಗದಿ ಮಾಡಿದಂತೆ 2 ಗಂಟೆ 45 ನಿಮಿಷಕ್ಕೆ ಅವ್ರನ್ನ ಹಾಜರುಪಡಿಸ್ಬೇಕಂತ ಹೇಳಿತ್ತು. ಹೀಗಾಗಿ 2:45 ನಿಮಿಷಕ್ಕೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಅಂದ್ರೆ ಕೋರ್ಟ್ ಹಾಲ್ ಒಳಗಡೆ ಅವರು ಈಗಲೇ ಬರ್ಬೋದು ಅಥವಾ 10 ನಿಮಿಷ ಬಿಟ್ಟು ಬರ್ಬೋದು. ಆದರೆ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡೋದು ಮತ್ತೆ ಕಾನೂನು ಪ್ರಕ್ರಿಯೆಗಳು ಶುರುವಾಗೋದು 2:45ಕ್ಕೆ ಆಗುತ್ತೆ. ಬಹುಶಃ ಈಗ ಕೋರ್ಟ್ ಆವರಣದ ಪ್ರವೇಶವನ್ನ ಮಾಡಬಹುದು ಆರೋಪಿಗಳು ಇರುವಂತ ವಾಹನ ಅಂತ ಹೇಳಿ ಕಾಣಿಸ್ತದೆ. ಮತ್ತೆ ಇನ್ನೊಂದ್ ಕಡೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದ ಬಳಿಕವಾಗಿ ಆ ಆರೋಪಿಗಳಿಗೆ ಏನೆಲ್ಲ ಆರೋಪಗಳಿದ್ದಾವೆ ಅದನ್ನ ನಿಗದಿ ಮಾಡ್ತಾರೆ. ಯಾವ್ಯಾವ ಆರೋಪಗಳಿದಾವೆ, ಯಾರ್ಯಾರ ವಿರುದ್ಧ ಏನೇನು ಆರೋಪವನ್ನ ಹೊರಿಸಲಾಗಿದೆ ಅನ್ನೋದನ್ನ ನಿಗದಿ ಮಾಡ್ತಾರೆ. ಆರೋಪಿಗಳನ್ನ ಕರೆದುಕೊಂಡು ಬರ್ತಿದ್ದಂತ ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಬರ್ತಿದ್ದಂತ ಒಂದು ವಾಹನ ಇನ್ನು ಕೋರ್ಟ್ ಆವರಣವನ್ನ ಇನ್ನೂ ಸದ್ಯಕ್ಕೆ ರೀಚ್ ಆಗಿಲ್ಲ. ಈಗ ರೀಚ್ ಆಗಿದೆ, ಕೋರ್ಟ್ ಆವರಣವನ್ನ ರೀಚ್ ಆಗಿದೆ. ಜೊತೆಗೆ ಈಗ ಇರುವಂತ ಅಂದ್ರೆ ವಾಹನದಲ್ಲಿ ಇರುವಂತ ಎಲ್ಲಾ ಆರೋಪಿಗಳನ್ನು
ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂದ್ರೆ ಮೇಲ್ಭಾಗಕ್ಕೆ ಅಂದ್ರೆ ಜೈಲಿನ ವಾಹನದಿಂದ ಏನ್ ಬಂದ್ರು ಅವ್ರನ್ನ ಕರ್ಕೊಂಡು ಹೋಗ್ಲಾಗುತ್ತೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರವಾಗಿ ಆರೋಪಿಗಳಿಗೆ ಏನ್ ಅವ್ರ ಮೇಲೆ ಆರೋಪ ಇದೆ, ಅವ್ರ ಮೇಲಿರುವಂತ ಒಂದೊಂದು ಆರೋಪಗಳು ಯಾವುದು ಅನ್ನೋದನ್ನ ನಿರ್ದಿಷ್ಟವಾದ ಆರೋಪಗಳನ್ನ 4 ಜನ ಫ್ರೇಮ್ ಮಾಡಿ ಅವ್ರಿಗೆ ಹೇಳಲಾಗುತ್ತೆ. ಅಲ್ಲಿ ಅವರು ಪ್ಲೀಡ್ ಗಿಲ್ಟಿ ಆರ್ ನಾಟ್ ಅಂತಲ್ಲಿ ಕೇಳ್ತಾರೆ. ಆಗ ಅವರು ಪ್ರಕ್ರಿಯೆಗಳಿಗೆ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ ಚೈತ್ರ. ರೈಟ್. ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.